ಲಕ್ಕುಂಡಿಯ ಸುರೇಶ್ ಬಸಪ್ಪ ಅಬ್ಬಿಗೆರೆ ಸಾಕಿ ಲಕ್ಕುಂಡಿಯವ್ರು ನಾನು ಕನಿಷ್ಠ 30 ವರ್ಷದಿಂದ ವ್ಯವಸಾಯ ಮಾಡ್ಕೊತ ಬಂದೀವಿ. ನೀರಾವರಿನೂ ಮಾಡ್ಕೊತ ಬಂದೀವಿ. ಆದರೆ ಈಗ 2-3 ವರ್ಷದಿಂದ ಹನಿ ನೀರಾವರಿ ಅಂತ ಯೋಜನೆ ಬಂತು. ಆ ಯೋಜನೆದೊಳಗೆ ನಾವು ಬೆಳೆಯನ್ನು ಬೆಳೆಯಕತ್ತಿದ್ವಿ. ಮೊದಲು ಗೋವಿನ ಜೋಳ ಅದನ್ನು ಬೆಳಿತಿದ್ವಿ. ಅದು ಚಲೋ ಇಳುವರಿ ಬಂತು. ಅಲ್ಲಿಂದ ನಮ್ಗೆ ಇದು ಭಾಳ ಒಳ್ಳೆಯ ಇದು ಅನ್ನಿಸ್ತು ಅವಕಾಶ. ಹನಿ ನೀರಾವರಿ ಬಂದಿದ್ದರಿಂದ ನಾವು ಈ ತೋಟ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಲೇಬರ್ ಸಿಗೋದಿಲ್ಲ, ಆಮ್ಯಾಗ ನೀರು ಹಾಸೋದು ರಾತ್ರಿ ಹೊತ್ತು ಕರೆಂಟು ಅವ್ಯವಸ್ಥೆಯಿಂದ ನಮಗೆ ಭಾಳ ಅನಾನುಕೂಲ ಆಕ್ಕಿತ್ತು. ಈ ಹನಿ ನೀರಾವರಿ ಬಂದಿಂದ ನಾವು ಏನು ಬೆಳಿಬೋದು, ಏನು ರೈತರಿಗೆ ಭಾಳ ಖುಷಿ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇದು ಒಳ್ಳೆಯ ಇದು ಹನಿ ನೀರಾವರಿ ಪದ್ಧತಿ ಒಳ್ಳೆಯ ಪದ್ಧತಿ ಅಂತ ನಮಗನ್ನಿಸ್ತು. ಯಾಕಂದ್ರೆ ನಮ್ಗೆ ಇನ್ನು ಬೆಳೆ ಬೆಳೆಯೋಕ್ಕೂ ಹಾಕಿದ್ದಿಲ್ಲ, ಈ ನೀರಾವರಿ ಮಾಡೋಕ್ಕೂ ಹಾಕಿದ್ದಿಲ್ಲ. ಯಾಕಂದ್ರೆ ಲೇಬರ್ ಸಮಸ್ಯೆ ಇರೋದ್ರಿಂದ ಅವ್ರ ಕೂಲಿ ಅದನ್ನು ನಾವು ಕಂಪೇರ್ ಮಾಡಿದ್ರೆ ಬೆಳೆ ಬಂದದ್ದಿಷ್ಟು ಅವ್ರಿಗೆ ಕೊಡ್ಬೇಕು ನಾವು, ಆ ರೀತಿ ಇತ್ತು. ಈಗ ನೀರು ಹಾಸೋದಂತೂ ಯಾವುದೂ ಪ್ರಾಬ್ಲಮೇ ಇಲ್ಲ. ಯಾವಾಗಾರ ಮಾಡಿರಿ, ಎಷ್ಟಾರ ಮಾಡಿರಿ. ಆಮೇಲೆ ಅದು ಹನಿ ಬೀಳುತ್ತೆ ಅನ್ನೋದು ಅಷ್ಟ ಅನ್ಸುತ್ತೆ ನಮ್ಗೆ. ಭೂಮಿ ತೇವಾಂಶವನ್ನು ಭಾಳ ಆಕೈತಿ. ಒಂದು 5-6 ತಾಸು ಚಲೋ ನೀರು ಇತ್ತಂದ್ರೆ ನಾವು ನೀರು ಹಾಸಿದ್ಕಿನ್ನ ಬಲ ಆಕೈತಿ. ಆಮ್ಯಾಗೆ ನೇರವಾಗಿ ಬೇರಿಗೆ ಹೋಗಿಬಿಡುತ್ತೆ ನೀರು. ಆಮ್ಯಾಗ ಗೊಬ್ಬರ ಏನು ಔಷಧಿ ಕೊಡ್ಬೇಕಾದ್ರೆ ಇಂಚುರಿಗಳು ಕೊಟ್ವಿ ಅಂದ್ರೆ ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಟಾಗೈತಿ, ಸಲಾಯಿನ್ ಕೊಟ್ಟಾಗೈತಿ. ಅದಕ್ಕೆ ಈ ಪದ್ಧತಿ ಭಾಳ ನಮ್ಗೆ ಇಂಟ್ರೆಸ್ಟ್. ಇನ್ನೂ ನಾವು ಮುಂದೆ ಈ ಹನಿ ನೀರಾವರಿಯಿಂದ ಇಷ್ಟು ತೆಂಗಿನ ಗಿಡನೂ ಅದರಲ್ಲಿಂದನೇ ತೋರಿಸ್ತೀವಿ. ನಾವು ಒಟ್ಟು ನೀರು ಹಾಸ್ಬೇಕು, ಕಾಲುವೆ ಮಾಡಬೇಕು, ಪೈಪ್ಲೈನ್ ಮತ್ತು ಬೇರೆ ಮಾಡಬೇಕು ಅನ್ನುವಂಥ ಉದ್ದೇಶ ಏನೂ ಇಲ್ಲ. ಯಾಕಂದ್ರೆ ನಾವು ಈ ಹನಿ ನೀರಾವರಿಯಿಂದ ಸಾಕಷ್ಟು ಬೆಳೆಯನ್ನು ತೆಗಿಬೋದು. ಈಗ ನಾವು ಇಲ್ಲಿ ಬೆಳೆದದ್ದು ಬೀನ್ಸ್ ಅಂತೇಳಿ ನಮ್ಮ ಹನಿ ನೀರಾವರಿ ಅವರು ಅವ್ರನ್ನ ಪ್ರಚೋದನೆಯಿಂದ ನಾವು ಇದನ್ನು ಬೆಳೆಸಿದ್ವಿ. ಅವರು ಭಾಳ ಸಲಹೆ ನಮ್ಗೆ ಆಗಾಗ ಕೊಟ್ಟರು. ಆಮ್ಯಾಗ ಅದರಿಂದ ನಮ್ಗೆ ಅನುಭವನೂ ಆಯಿತು. ನೀರಾವರಿ ಮಾಡ್ಬೇಕಾದ್ರೆ ಹನಿ ನೀರಾವರಿ ಇಲ್ದ ಮಾಡಬಾರ್ದು ಅಂತ ನಮಗೆ ಅನಿಸ್ಬಿಟ್ಟೈತಿ. ಯಾಕಂದ್ರೆ ಯಾವುದು ನಮಗೂ ತೊಂದರೆ ಇಲ್ಲ, ನೀರು ಹಾಸೋದು ತೊಂದರೆ ಇಲ್ಲ, ಆಮೇಲೆ ಕರೆಂಟಿನ ತೊಂದರೆ ಇಲ್ಲ. ನಾವು ಬಟನ್ ಚಾಲೂ ಮಾಡಿಬಿಟ್ರೆ ಆಗಿ ಹೋಯ್ತು. ಅದು ತನಗೆಷ್ಟು ಬೇಕಷ್ಟು ನಾವು ನೀರು ಹಾಸೋಕೆ ಅನುಕೂಲ ಆಕೈತಿ. ಗ್ರೋ ಮೋರ್ ವಿತ್ ಲೆಸ್.